ಎಲ್ಲ ಉಚ್ಚಾಟ ಎರಡೂ ಟ್ರಸ್ಟ್ಗಳು ಹಾಗೆ ಅದಾವೆ ರೀ. ಎರಡೂ ಟ್ರಸ್ಟ್ಗಳು ಇವೆಲ್ಲ ನಾನು ನಂಬೋದಿಲ್ಲ. ಅದಕ್ಕೆ ನಾನು ಯಾವುದ್ರಾಗ ಭಾಗವಹಿಸೋದಿಲ್ಲ. ನಮ್ಮದು ಮೀಸಲಾತಿ ಸಲುವಾಗಿ ಅಷ್ಟೇ ನಾವು ಸೀಮಿತ. ಮೀಸಲಾತಿ ಬರೀ ಪಂಚಮಸಾಲಿಗಳಿಗೆಲ್ಲ ಎಲ್ಲ ಜನಾಂಗದವ್ರಿಗೂ ನಾವು ಇದು ಮಾಡಿ 2D ಆಯ್ತಲ್ಲ, ಅದ್ರ ಮರಾಠರು ಅದಾರೆ, ಜೈನರು ಅದಾರೆ, ಲಿಂಗಾಯತರು 2A ಇಲ್ಲಾರ್ದವ್ರು ಎಲ್ಲ ಅದಾರೆ. ಅದರಲ್ಲಿ ಎಲ್ಲ ಸಮುದಾಯಕ್ಕೆ ಕ್ರಿಶ್ಚಿಯನ್ರು ಅದಾರೆ 2Dಗಳು. ಹೀಗಾಗಿ ಒಂದು ವರ್ಗದ ಜನರಿಗೆ ಬಡವ್ರು ಅದಾರೆ, ಬಡವ್ರಿಗೆಲ್ಲ ಅದು ಸೌಲಭ್ಯ ಸಿಗಬೇಕು ಅನ್ನೋದು ಬಿಟ್ಟರೆ ಇವರು ಸ್ವಾಮಿಗಳ ಜಗಳ, ಸ್ವಾಮಿಗಳ ಗದ್ದಲ, ಈ ಟ್ರಸ್ಟ್ಗಳ ಏನದಾರ ಟ್ರಸ್ಟಿಗಳು ಮಹಾಕಳ್ಳರು ಅದಾರ. ಮಹಾಕಳ್ಳರು ಮೊದಲೇ ಹೇಳೀನಿ ನಾನು. ಇವ್ರು ಏನು ಅದಾರಲ್ಲ ಎರಡೂ ಟ್ರಸ್ಟ್ನಾಗ ಇವರು ಇಷ್ಟೇ ಅಲ್ಲ, ಈ ಹರಿಹರ ಟ್ರಸ್ಟ್ನೂ ಕಳ್ಳರ ಗುಂಪು. ಪಾಪ ಅವರು ಯಾರು ನಮ್ಮ ನಾಗನಗೌಡರು ಇರ್ತಿದ್ರು, ಇದ್ರವರು ದೊಡ್ಡ ಶ್ರೀಮಂತರು ನಮ್ಮ ಸಮಾಜನಾಗೆ. ಪಾಪ ಇಷ್ಟು ದುಡ್ಡು ಕೊಟ್ಟಾರ ಟ್ರಸ್ಟಿಗೆ. ಎಲ್ಲ ಚಂದ್ರಶೇಖರ್ ಪೂಜಾರಿ ಅಂತವ್ರು ಅದಾರಲ್ಲ ಎಲ್ಲ ಕಳ್ಳರು. ಈಗ ಮಾತಾಡ್ತಾರಲ್ಲ ಯಡಿಯೂರಪ್ಪನ ಚೇಲಾಗಿ, ಇವನೇ ಲೂಟಿಕೋರ, ಸ್ವಾಮಿನೂ ಲೂಟಿಕೋರೆ, ಇವನೇ ಸಾಚ ಇಲ್ಲ. ಅದಕ್ಕೆ ಅದನ್ನ ನಂಬೋದೇ ಇಲ್ಲ, ಅಂಥವ್ರು ಕಾಲು ಮುಗಿದಿಲ್ಲ. ಅಲ್ಲೂ ಆ ಮಠನೂ ಹಿಂಗೆ ಆಗೈತೆ, ಕೂಡಲ ಸಂಗಮದು. ಅಲ್ಲೂ ಕಳ್ರೆ ಸ್ವಂತ ಆಸ್ತಿ ಮಾಡ್ಕೊಂಡ್ರೆ ಮಠದ್ದು. ಆ ಕೂಡಲ ಸಂಗಮ ಏನು ಪಂಚಮಸಾಲಿ ಏನು ಇದು ಐತಲ್ರಿ ಸಂಘ, ಅದ್ರ ಹೆಸರಲ್ಲೇನು ಆಸ್ತಿ ಇಲ್ಲ. ಅಲ್ಲಿ ಒಬ್ಬ ಅದಾನೆ, ಅವನು ಇಲ್ಲಿ ಗದಗದವ, ಅವನ ಹೆಸರಲ್ಲೇ ಆಸ್ತಿ. ಹೀಗಾಗಿ ಈ ಎರಡೂ ಟ್ರಸ್ಟ್ಗಳನ್ನ ನಾನು ನಂಬೋದಿಲ್ಲ. ಮತ್ತು ನಾನು ಇಷ್ಟೇ ಹೇಳ್ತೀನಿ, ಇವ್ರು ಏನಾದಾರ ಈ ಎಲ್ಲ ಟ್ರಸ್ಟಿಗಳು ವಿಸರ್ಜನೆ ಆಗಬೇಕು, ಸ್ವಾಮಿಗಳು ಹೋಗಬೇಕು. ಈ ಸ್ವಾಮಿಗಳು ಬೇಕಾಗಿಲ್ಲ, ಟ್ರಸ್ಟಿಗಳು ಬೇಕಾಗಿಲ್ಲ ಸಮಾಜಕ್ಕೆ. ಲೂಟಿನಿ ಮಾಡ್ಯಾರಲ್ರಿ, ಯಾರು ಸಾಚ ಅದಾರ ಪಾಪ. ಅವ್ರು ಯಾರು ಸೊಂಡ್ರದಾರು ಕಾಣಿಸ್ತೈತೆ. ನಮ್ಮ ಹಿಂದೆ ಅಧ್ಯಕ್ಷರಿದ್ದರು, ದೊಡ್ಡ ಶ್ರೀಮಂತರು, 4-5 ಕೋಟಿ ರೂಪಾಯಿ ಕೊಟ್ಟಿರ್ಬೋದು ಆ ಮಟ್ಟಕ್ಕೆ. ಇವ್ರು ಎಲ್ಲ ಕಡೆ ದುಡ್ಡು ಎತ್ತಾರವರು. ಜನಾರ್ದನ್ ರೆಡ್ಡಿ ರೊಕ್ಕ ಕೊಟ್ಟಾರ, ಕರುಣಾಕರ್ ರೆಡ್ಡಿ ಕೊಟ್ಟಾರ, ಬಾಯಿ ಬೆಟ್ಟಪ್ಪ, ದಿಂಡೂರು, ಅಲ್ಲಿಂದ ಯಾವ ಪೂಜಾರ, ಇವರೆಲ್ಲ ಯಡಿಯೂರಪ್ಪನ ಬಳಿ ಹೋಗಿ ಒಂದು ಪಂಚಮಸಾಲೆಗೆ ಒಂದು ರಾಜ್ಯಸಭಾ ಕೊಡಬೇಕು, ಒಂದು ವಿಧಾನ ಪರಿಷತ್ ಕೊಡಬೇಕು, ಇಟ್ಟು ದುಡ್ಡು ಕೊಡ್ಬೇಕಂತ ಎಲ್ಲ ವ್ಯಾಪಾರ ಮಾಡ್ಕೊಂಡು ಬಂದಾರು. ನನಗೆಲ್ಲ ಗೊತ್ತು. ಅದಕ್ಕೆ ಈ ಹರಿಹರಪೇಟೆಗೆ ನಾವು ಹೋಗೋದೇ ಇಲ್ಲ. ಮೊದಲು ಹೋಗಿದ್ದೆ, ಮುಂದೆ ದಿವಸ ಇಲ್ಲೇ ಐತೆ. ನಾನು ಇದೇ ಸಿದ್ದೇಶ್ವರನಾಗ ಗೆಸ್ಟ್ ಹೌಸ್ನಾಗಿದ್ದೆ. ಹರಿಹರದೇನು ಇದು ಮಾಡತ್ತಾರಲ್ಲ ಕಾರ್ಯಕ್ರಮ, ಅದರ ನಂತರ ಇವರೆಲ್ಲ ಕಳ್ಳರದಾರ್ದು ಗುರ್ತಾಗಿ ನಾವು ಹೋಗೋದು ಬಿಟ್ಟೆ.